ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಶಿಡ್ಲಘಟ್ಟ ನಗರದ ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ 2 ಲಕ್ಷ ಚೆಕ್ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ. ಶಿಡ್ಲಘಟ್ಟ ನಗರದ ಐತಿಹಾಸಿಕ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾರ್ಯಕ್ಕೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು 2 ಲಕ್ಷಗಳ ಚೆಕ್ ನೀಡಿ ತಮ್ಮ ಧಾರ್ಮಿಕ ಭಾವನೆ ಹಾಗೂ ಸಮಾಜಮುಖಿ ಸೇವಾಭಾವವನ್ನು ತೋರಿದ್ದಾರೆ. ನಗರದ ಭಕ್ತರ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರಿಸಿದ ನಂತರ ಮಾತನಾಡಿದ ನರಸಿಂಹಮೂರ್ತಿಯವರು, ಸೋಮೇಶ್ವರ ಸ್ವಾಮಿ ದೇವಾಲಯವು ನೂರಾರು ಭಕ್ತರ ಆಧ್ಯಾತ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ. ತಾವು ಬಾಲ್ಯದಿಂದಲೂ ತಮ್ಮ ತಂದೆ ಮತ್ತು ತಾಯಿಯೊಂದಿಗೆ ಈ ದೇವಸ್ಥಾನಕ್ಕೆ ಬರುತ್ತಿದ್ದೆ ಎಂದು ನೆನಪಿಸಿಕೊಂಡರು. ಕಾಲೇಜಿಗೆ ಹೋಗುವಾಗಲೂ ಸಹ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಹೋಗುತ್ತಿದ್ದೆ ಎಂದರು. ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸೇವೆಯನ್ನು ಭಗವಂತ ನನಗೆ ನೀಡಿರುವ ಸಣ್ಣ ಶಕ್ತಿ ಎಂದು ತಿಳಿಸಿದರು. ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಡಾಲ್ಫಿನ್ ನಾಗರಾಜ್ ಚೆಕ್ನು ಸ್ವೀಕರಿಸಿ ಮಾತನಾಡಿದವರು, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 2 ಲಕ್ಷ ರೂಪಾಯಿಗಳ ಡಿಡಿ ನೀಡಿದ್ದಾರೆ. ದೇವಸ್ಥಾನ ಸಮಿತಿಯವರು ಅವರ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು, ಧಾರ್ಮಿಕ ಮುಖಂಡರು ಹಾಗೂ ಭಕ್ತರು ನರಸಿಂಹಮೂರ್ತಿ ಅವರ ಸಮಾಜಮುಖಿ ಸೇವಾ ಮನೋಭಾವವನ್ನು ಶ್ಲಾಘಿಸಿದರು. ಅವರು ನೀಡಿದ ಸಹಾಯದಿಂದ ದೇವಸ್ಥಾನದ ಅಭಿವೃದ್ಧಿ ವೇಗ ಪಡೆಯಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾಜದ ಹಿತದೃಷ್ಟಿಯಿಂದ ಧಾರ್ಮಿಕ ಕ್ಷೇತ್ರಕ್ಕೆ ನೀಡುವಂತಹ ದಾನ ಧರ್ಮಗಳು ಭಕ್ತರಲ್ಲಿ ಮಾದರಿಯಾಗಬೇಕು ಎಂದು ಹಲವು ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ದೇವಾಲಯದ ಆಡಳಿತ ಮಂಡಳಿ ಸದಸ್ಯರಾದ ಸುರೇಶ್, ಮುರಳಿ, ವೇದಮೂರ್ತಿ, ಮಧು, ಮುರಳಿ, ಮಾದಪ್ಪ, ಚಂದ್ರಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು. ದೇವಸ್ಥಾನ ಹಳೇದೆಲ್ಲ ಸಿಟ್ಲಾಗಿತ್ತು, ಹೊಸದಾಗಿ ಪ್ರಾರಂಭ ಮಾಡಿದೀವಿ. ಈ ಕೆಲಸ ನೋಡಿ ನಮ್ಮ ನರಸಿಂಹಮೂರ್ತಣ್ಣವ್ರ ಪಾಪ 2-3 ಸಾರಿ ಇಲ್ಲಿ ಬಂದು ನಾನೇನಾದ್ರೂ ಈ ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು 2 ಲಕ್ಷ ಡಿಡಿ ಕೊಟ್ಟವ್ರೆ. ಅವರಿಗೆ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲರೂ, ನಮ್ಮ ಸಮಿತಿ ಸದಸ್ಯರು ಎಲ್ಲರ ಕಡೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನೂ ಅವ್ರಿಗೆ ಒಳ್ಳೆ ರಾಜಕೀಯದೊಳಗಾಗ್ಲಿ ಆರೋಗ್ಯದೊಳಗಾಗ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಾನೀಗ ಆಚರಿಸ್ತೀನಿ. ಅವ್ರಿಗೆ ನಮ್ಮ ನಾಗರಾಜಣ್ಣವರು ಒಂದು 15 ದಿವಸ ಹಿಂದೆಗಡೆ ತಮ್ಮನ್ನು ಭೇಟಿ ಮಾಡಬೇಕು, ಸ್ವಲ್ಪ ಬೆಂಗಳೂರಿಗೆ ಬರ್ತೀವಿ, ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ, ಅಣ್ಣ ನೀವು ಪಾಪ ಅಷ್ಟೊಂದು ದೂರ ಯಾಕೆ ಬರ್ತೀರಾ, ನಾವೇ ಬರ್ತೀವಿ, ಅಲ್ಲಿ ದೇವಸ್ಥಾನ ಹತ್ರನೇ ಬರ್ತೀವಿ, ಇಲ್ಲ ನಿಮ್ಮ ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿದ್ವಿ. ಅಣ್ಣವ್ರ ಮನೆಗೆ ಹೋಗಿದಾಗ ಅಣ್ಣವ್ರು ಹೇಳಿದ್ರು, ಈ ಥರ ದೇವಸ್ಥಾನಕ್ಕೆ ನಿಮ್ಮ ಸೇವೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಸೇವೆ ಹಳ್ಳಿಲ ಸೇವೆ, ಯಾಕೆಂದರೆ ಈ ಭಗವಂತನಿಗೆ ನಾವು ಚಿಕ್ಕ ವಯಸ್ಸಿನಿಂದ ಬರ್ತಿದ್ವಿ. ನಮ್ಮ ತಂದೆ ಜೊತೆಯಲ್ಲೆಲ್ಲ ಬರ್ತಿದ್ದೆ ಇಲ್ಲಿ ಆ ದೇವಸ್ಥಾನಕ್ಕೆ. ತುಂಬ ಪುರಾತನ ದೇವಸ್ಥಾನ. ನಮ್ಮ ತಾಯಿ ಜೊತೆನೂ ತುಂಬ ಹೆಸರಿಗೆ ಬಂದಿದ್ದೀನಿ. ಆಮೇಲೆ ಸೋಮವಾರ ನಾವು ಇಲ್ಲಿಗೆ ಬರ್ತಿದ್ವಿ. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದ್ಸರಿ ಚಿಕ್ಕಬಳ್ಳಾಪುರ ಕಾಲೇಜಿಗೆ ಹೋಗ್ತಿದ್ದೆ ಆಯ್ತಾ. ಹಾಗಾಗಿ ನನಗೆ ಭಗವಂತನ ಸೇವೆ ಮಾಡೋ ಶಕ್ತಿ ಈಗ ನನಗೆ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಹಳ್ಳಿಲ ಸೇವೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.